ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಯಿತು. ಈಗ ಬಿಸ್ನೆಸ್ಸನ್ನು ನಾನು ಹೇಗೆ ಸ್ಕೇಲಪ್ ಮಾಡಬೇಕು, ಪ್ರಾಫಿಟನ್ನು ಹೇಗೆ ತಗೊಳ್ಬೇಕು, ಹೇಗೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳಿ ತುಂಬ ಜನರಿಗೆ ಡೌಟ್ ಇರುತ್ತೆ ಆ್ಯಂಡ್ ಕ್ವೆಶನ್ಸ್ ಇರುತ್ತೆ. ಇಫ್ ಎಸ್ ಸ್ನೇಹಿತರೆ, ಹಾಗಾದರೆ ಯು ಆರ್ ಇನ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಕೊಡ್ತಾ ಹೋಗ್ತೀನಿ, ಹೇಗೆ ಬಿಸ್ನೆಸ್ಸನ್ನು ಪ್ರಾಫಿಟ್ ಮೇಕಿಂಗ್ ಕಂಪನಿಯಾಗಿ ಪರಿವರ್ತಿಸಬಹುದು ಅಂತ ಹೇಳಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಕಮ್ ಟು ದ ಪಾಯಿಂಟ್. 4 ಏರಿಯಾದ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಯಾವುದೇ ಬಿಸ್ನೆಸ್ ಡೆವಲಪ್ ಆಗಬೇಕಿದ್ರೂ 4 ಏರಿಯಾದ ಮೇಲೆ ಕೆಲಸ ಮಾಡಬೇಕು. ಫಸ್ಟ್ ಬಂದುಬಿಟ್ಟು ಪೀಪಲ್ ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಬಿಸ್ನೆಸ್ ಯಾವುದೇ ಇರಲಿ, 4 ಲಕ್ಷದಾಗಿರಲಿ, 40 ಲಕ್ಷದಾಗಿರಲಿ, 4 ಕೋಟಿದಾಗಿರಲಿ, ನಿಮ್ಮ ಹತ್ರ ಕೆಲಸಕ್ಕೆ ಜನ ಎಷ್ಟೇ ಆಗಿರಲಿ, 4 ಜನ ಇರಲಿ, 40 ಜನ ಇರಲಿ, 400 ಜನ ಇರಲಿ, 4000 ಜನ ಇರಲಿ, ಬಟ್ ಇವರೆಲ್ಲರೇ ಬೇಕಾಗಿರೋದು ಪೀಪಲ್ ಮ್ಯಾನೇಜ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವತ್ತು ಮ್ಯಾನ್, ಮಷಿನ್, ಮನಿ 3M ಅಂತ ಕರಿತೀವಿ, ಅಥವಾ M3. ಒಂದು ಬಿಸ್ನೆಸ್ ಮಾಡಬೇಕಿದ್ರೆ ಈ 3 ರಿಸೋರ್ಸ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ಆಗಿ ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ನನಗೆ ಹೇಳ್ತಾ ಇರುವಂಥದ್ದು ಮ್ಯಾನ್ ಅಂದರೆ ಪೀಪಲ್ ಮ್ಯಾನೇಜ್ಮೆಂಟ್. ಯಾರಿಗೆ ಗೊತ್ತಿದೆಯಲ್ಲ, ಈ ವ್ಯಕ್ತಿಗಳು ಬಿಸ್ನೆಸ್ಸಲ್ಲಿ 100% ಸಕ್ಸಸ್ ಆಗ್ತಾರೆ ಸ್ನೇಹಿತರೆ. ಜನಗಳನ್ನು ಯಾವ ರೀತಿ ಹೈರ್ ಮಾಡ್ಕೊಳ್ಬೇಕು, ಯಾವ ಕ್ವಾಲಿಟಿ ಪೀಪಲ್ಗಳನ್ನು ಹೇಗೆ ಅನಲೈಸ್ ಮಾಡಬೇಕು, ಅನಲೈಸ್ ಮಾಡ್ಕೊಂಡಂಥ ಜನಗಳನ್ನು ಹೇಗೆ ಹೈಯರ್ ಮಾಡಬೇಕು, ಹೈಯರ್ ಮಾಡಿದಂಥ ಜನಗಳನ್ನು ಹೇಗೆ ಟ್ರೈನಪ್ ಮಾಡಬೇಕು, ಟ್ರೈನಿಂಗ್ ಕೊಟ್ಟ ಜನಗಳಿಂದ ಹೇಗೆ ನಾವು ಕೆಲಸಗಳನ್ನು ತೆಗೆಸಬೇಕು ಅನ್ನೋಂಥದ್ದು ಒಬ್ಬ ಆಂಟ್ರಪ್ರಿನರ್ ಆದವನಿಗೆ ಗೊತ್ತಿರಬೇಕಾಗತ್ತೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನಿಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ. ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸ್ನೇಹಿತರೆ, ಸೆಕೆಂಡ್ ಬಂದುಬಿಟ್ಟು ಸೇಲ್ಸ್. ನಿಮ್ಮ ಬಿಸ್ನೆಸ್ಸು 4 ಕೋಟಿದಾಗಿರ್ಬೋದು, 50 ಕೋಟಿದಾಗಿರ್ಬೋದು, ಎಷ್ಟೇ ಸಣ್ಣದು ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ನೀವು ಮಾಡುವಂತಹ ವಸ್ತುಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಡೋದೇ ಸೇಲ್ಸ್. ಸ್ನೇಹಿತರೆ, ಸೇಲ್ಸ್ ಇದೆಯಲ್ಲ, ಇದು ನಮ್ಮ ಕಂಪನಿಯ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ಕೊಳ್ಳುತ್ತೆ. ಎಕ್ಸಾಂಪಲ್, ಎಡಬದಿಯಲ್ಲಿ ನಾವೆಲ್ಲ ಮಾಡ್ತೀವಿ ಕಂಪನಿಯ ಎಕ್ಸ್ಪೆಂಡಿಚರ್ಸ್, ಸ್ಯಾಲರಿ ಆಗಿರ್ಬೋದು, ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಮಿಸ್ಸೆಲೇನಿಯಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದರ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಎಲ್ಲವನ್ನು ಲೆಫ್ಟಲ್ಲಿ ಬರಿತೀವಿ. ಟೋಟಲ್ ಇಷ್ಟು. ಇದೆಲ್ಲವನ್ನು ಸರಿದೂಗಿಸುವುದು ದ ವರ್ಡ್ ಕಾಲ್ ಇಟ್ ಆಸ್ ಸೇಲ್ಸ್. ಇದೆಲ್ಲವನ್ನು ಕಂಪನಿ ಎಲ್ಲ ಲೆಫ್ಟ್ ಸೈಡಲ್ಲಿರುವಂಥ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನು ಸರಿ ತೂಗುವುದು ಯಾವುದು ಗೊತ್ತಾ? ಸೇಲ್ಸ್. ಅದಕ್ಕೆ ನಾನು ಹೇಳಿದೆ, ಕಂಪನಿ ಎಷ್ಟೇ ದೊಡ್ಡದಿರಲಿ, ನಿಮ್ಮ ಟರ್ನೋವರ್ ಎಷ್ಟೇ ಇರಲಿ, ಎಷ್ಟೇ ಇನ್ವೆಸ್ಟ್ ಮಾಡಿ, ಸೇಲ್ಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಸ್ನೇಹಿತರೆ. ಜನಗಳಿಗೆ ಪ್ರಾಡಕ್ಟನ್ನು ಟ್ರಾನ್ಸ್ಫರ್ ಅಥವಾ ಕೊಡುವಂಥದ್ದಕ್ಕೆ ಸೇಲ್ಸ್. ಜನಗಳನ್ನು ನಮ್ಮತ್ತ ಅಟ್ರಾಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಇದೆಯಲ್ಲ, ದೀಸ್ ಆರ್ ಆಲ್ ದ 2 ಫೇಸ್ ಆಫ್ ದ ಸೇಮ್ ಕಾಯಿನ್. ಇದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಸ್ಟಮರನ್ನು ತನ್ನತ್ತ ಹೇಗೆ ಸೆಳೆಯುವಂಥದ್ದು, ಸೆಳೆದಂಥ ಕಸ್ಟಮರಿಗೆ ಸ್ಯಾಟಿಸ್ಫೈ ಮಾಡುವಂಥದ್ದು, ಸ್ಯಾಟಿಸ್ಫೈ ಆದ ಕಸ್ಟಮರ್ ಹತ್ರ ರೆಫರೆನ್ಸ್ ತಗೊಳ್ಳುವಂಥದ್ದು, ಅಗೈನ್ ಬಂದಂಥ ಕಸ್ಟಮರ್ಗಳನ್ನು ರಿಟೈನ್ ಮಾಡಿಕೊಳ್ಳುವಂಥದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ದಿ ಆಂಟ್ರಪ್ರಿನರ್ಸ್. ಥರ್ಡ್ ಬಂದುಬಿಟ್ಟು ಫಿನಾನ್ಸ್, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಆಂಟ್ರಪ್ರಿನರ್ಸ್. ಇವತ್ತು ತುಂಬ ಕಂಪನೀಸ್ಗಳು ಲಾಸ್ ಮೇಕಿಂಗ್ ಆಗಲಿಕ್ಕೆ ಮೇಯ್ನ್ ರೀಸನ್ ಏನು ಗೊತ್ತಾ? ಫಿನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್. ಫಿನಾನ್ಸ್ ಮಿಸ್ಮ್ಯಾನೇಜ್ಮೆಂಟ್, ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರುವುದೇ ಇದಕ್ಕೆಲ್ಲ ಕಾರಣ. ಸ್ನೇಹಿತರೆ, ಯಾವ ಕಂಪನಿಯಿಂದ ಹಣ ಬಂತು ಆ ಕಂಪನಿಗೆ ಇನ್ವೆಸ್ಟ್ ಮಾಡಬೇಕು ಬಿಟ್ಟರೆ ಅಲ್ಲಿಂದ ತೊಗೊಂಡೋಗಿ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದಲ್ಲ. ಇದು ಇನ್ಡಿಸಿಪ್ಲಿನ್. ಇದಕ್ಕೆ ಫಿನಾನ್ಷಿಯಲ್ ಇಂಡಿಸಿಪ್ಲಿನ್ ಅಥವಾ ಫೈನಾನ್ಸ್ ಇಂಡಿಸಿಪ್ಲಿನ್ ಅಂತ ಕರಿತೀವಿ. ಸೊ ಯಾವ ವ್ಯಕ್ತಿ ಫಿನಾನ್ಷಿಯಲಿ ಡಿಸಿಪ್ಲಿನ್ ಆಗಿರ್ತಾನೋ ಆ ವ್ಯಕ್ತಿ ಬೇಗ ಸಕ್ಸಸ್ ಆಗ್ತಾನೆ. ಯಾವ ವ್ಯಕ್ತಿ ಫಿನಾನ್ಷಿಯಲಿ ಡಿಸಿಪ್ಲಿನ್ ಆಗಿರೋದಿಲ್ವೋ ಆ ವ್ಯಕ್ತಿ ಸಕ್ಸಸ್ ಆಗೋದು ಡೌಟ್. ಸ್ನೇಹಿತರೆ, ಒಂದು ಕ್ರಿಕೆಟ್ ನೋಡ್ತಾ ಇರಬೇಕಾದ್ರೂ ಕ್ರಿಕೆಟಲ್ಲಿ ಸ್ಕೋರ್ ಬೋರ್ಡ್ ಅಂತ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಫೈನಾನ್ಸಲ್ಲಿಯೂ ಸಹ ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇರಬೇಕಾಗತ್ತೆ. ಹಾಗೆ ಫಿನಾನ್ಸಲ್ಲಿ ತುಂಬ ಡಿಸಿಪ್ಲಿನ್ ಇರಬೇಕಾಗತ್ತೆ.
ಎಕ್ಸಾಂಪಲ್, ಗ್ರಾಸ್ ಪ್ರಾಫಿಟ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು, ಎಬಿಟಾ ಎಷ್ಟು, ಸೇಲ್ಸ್ ಯಾವ ಪ್ರಾಡಕ್ಟಿಂದ ಸೇಲ್ಸ್ ಮಾಡಿದೆ, ಎಷ್ಟು ಸೇಲ್ಸ್ ಬಂತು, ಯಾವ ಪ್ರಾಡಕ್ಟ್ ಹೆಚ್ಚು ಮೂವ್ ಆಗ್ತಾ ಇದೆ ಮಾರ್ಕೆಟಲ್ಲಿ, ಯಾವ ಪ್ರಾಡಕ್ಟ್ ಕಡಿಮೆ ಮೂವ್ ಆಗ್ತಾ ಇದೆ, ಯಾವುದು ಇನ್ವೆಂಟ್ರಿ ಜಾಸ್ತಿ ಇದೆ, ಯಾವುದು ಲಾಸ್ ಮೇಕಿಂಗ್ ಪ್ರಾಡಕ್ಟು, ಇದೆಲ್ಲದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆ್ಯಸ್ ಆನ್ ಆಂಟ್ರಪ್ರಿನರ್ಸ್ ಅಥವಾ ಬಿಸ್ನೆಸ್ ಮ್ಯಾನ್. ಇದು ಗೊತ್ತಿದ್ರೆ ನಮ್ಮ ಕಂಪನಿ ಯಾವ ಕಡೆ ಸಾಗ್ತಾ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಫೋರ್ತ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ದ ಬಿಸ್ನೆಸ್ ಓನರ್ಸ್ ಈಸ್ ಮೈಂಡ್ ಸೆಟ್. ಸ್ನೇಹಿತರೆ, ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಯಾರು ಬೇಕಾದರೂ ಮಾಡ್ಬೋದು, ಬಟ್ ಬಿಸ್ನೆಸ್ ಮಾಡುವ ಹೆಂಗಿರ್ತಾನೆ, ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ ಎಂಟೈರ್ ಬಿಸ್ನೆಸ್. ಬಿಸ್ನೆಸ್ ಮ್ಯಾನ್ ಹೇಗಿರ್ಬೇಕಂತ ಹೇಳಿದ್ರೆ ಒಂದು ರೈಲ್ವೆಯ ಎಂಜಿನ್, ಒಂದು ಟ್ರೈನ್ನ ಎಂಜಿನ್ ಆಗಿರ್ತಾನೆ. ಬಿಸ್ನೆಸ್ ಹೇಗಿದೆ ಕೇಳಿದ್ರೆ ಎಲ್ಲ ಬೋಗಿಗಳಾಗಿರುತ್ತೆ, 10 ಬೋಗಿಗಳಿರ್ತವೆ, 10 ಬೋಗಿಗಳ ಥರ ಬಿಸ್ನೆಸ್ ಆಗಿರುತ್ತೆ. ಎಂಜಿನ್ ಯಾವ ಕಡೆ ಹೋಗುತ್ತೆ, ಬೋಗಿಗಳು ಅದೇ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅದೇ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಮೈಂಡ್ ಸೆಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಮೈಂಡ್ ಸೆಟ್ ಇಟ್ಕೊಳ್ತಾನೋ ಆ ರೀತಿ ಅವನ ಬಿಸ್ನೆಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಫ್ ಯು ಬಿಲ್ಟ್ ಪಾಸಿಟಿವ್ ಮೈಂಡ್ ಸೆಟ್, ಬಿಸ್ನೆಸ್ ವಿಲ್ ಗೋ ಪಾಸಿಟಿವ್ ವೇ. ಇಫ್ ಯು ಬಿಲ್ಟ್ ನೆಗೆಟಿವ್ ಮೈಂಡ್ ಸೆಟ್, ಬಿಸ್ನೆಸ್ ವಿಲ್ ಗೋ ಡೌನ್ ಫಾಲ್. ದಟ್ಸ್ ಇಟ್. ಸ್ನೇಹಿತರೆ, ಹಾಗಾದರೆ ಈ 4 ಗುಣಲಕ್ಷಣಗಳು ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನಿಗೆ ಇರಬೇಕಾಗತ್ತು. ಮೊದಲನೇದಾಗಿ ಪೇಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಆಂಟ್ರಪ್ರಿನರ್ ಆದವನಿಗೆ ಪೇಷನ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಲಾಂಗ್ ಟರ್ಮ್ ಗೇಮ್ಗೆ. ಲಾಂಗ್ ಟರ್ಮ್ ಗೇಮ್ ಆಡಬೇಕು, ಲಾಂಗ್ ಟರ್ಮಲ್ಲಿ ಒಬ್ಬ ಬಿಸ್ನೆಸ್ಸಲ್ಲಿ ನಿಲ್ಲಬೇಕಂತ ಹೇಳಿದ್ರೆ ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಬಿಸ್ನೆಸ್ ಮಾಡಿ ಇವತ್ತೇ ಲಾಭ ಆಗಬೇಕಂತ ಹೇಳಿದ್ರೆ ಆಗೋದೇ ಇಲ್ಲ. ಹಿ ಹ್ಯಾಸ್ ಟು ವೆಯ್ಟ್ ಫಾರ್ ಸಮ್ ಟೈಮ್. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಸರ್ವೆನ್ಸ್. ಸ್ನೇಹಿತರೆ, ಎವ್ರಿ ಡೇ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಪ್ರತಿದಿನ ಲಾಸ್ ಆಗಲಿ ಲಾಭ ಆಗಲಿ ಪ್ರತಿದಿನ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾನೇ ಇರಬೇಕು. ಥರ್ಡ್ ಬಂದುಬಿಟ್ಟು ಲೀಡರ್ಶಿಪ್. ಸ್ನೇಹಿತರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಲೀಡ್ ಬೈ ಎಕ್ಸಾಂಪಲ್ಸ್. ಎಂಪ್ಲಾಯೀಸ್ಗಳಿಗೆ ಓನರ್ ಆದವನು ಲೀಡರ್ ಆಗಿರಬೇಕು ವಿನಃ ಬಾಸ್ ಮಾತ್ರ ಅಲ್ಲ, ಲೀಡರ್ ಆಗಿರಬೇಕು. ತಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಎಂಪ್ಲಾಯೀಸ್ಗಳೇ ಕಾಪಿ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಸೆಲ್ಫ್ ಕಾನ್ಫಿಡೆನ್ಸ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನಿಗೆ, ಒಬ್ಬ ಆಂಟ್ರಪ್ರಿನರ್ ಆದವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಬಿಸ್ನೆಸ್ ಮಾಡಬೇಕಂತ ಹೊರಟಾಗ 1000 ಸಮಸ್ಯೆಗಳು ಬರ್ತವೆ. ಯಾವುದೇ ಸಮಸ್ಯೆಗಳು ಬಂದರೆ ನಾನು ರೆಸ್ಪಾನ್ಸಿಬಲ್ ತಗೊಳ್ತೀನಿ, ನಾನು ಮುಂದೆ ಹೋಗ್ತೇನೆ ಅಂದ್ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ವ್ಯಕ್ತಿ ಮುನ್ನುಗ್ತಾನೋ ಆ ವ್ಯಕ್ತಿ ಸಕ್ಸಸ್ ಆಗ್ತಾನೆ. ಹಾಗಾದರೆ ನಾವು 4 ಅಂಶ ತಿಳ್ಕೊಂಡು ಬಂದೆವು: ಪೀಪಲ್ ಮ್ಯಾನೇಜ್ಮೆಂಟ್, ಸೇಲ್ಸ್, ಫಿನಾನ್ಸ್ ಆ್ಯಂಡ್ ಮೈಂಡ್ ಸೆಟ್, ವಿಚ್ ಇಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ 4 ಅಂಶಗಳು ಒಬ್ಬ ಬಿಸ್ನೆಸ್ ಮ್ಯಾನಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಾರ್ಟಪ್ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಸೊ ದ್ಯಾಟ್ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಟಾಪಿಕ್ ಮೇಲೆ ವಿಡಿಯೋ ಮಾಡಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.